ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಅನ್ನೋ ಭಯ, ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ. ಈಗ ಶಂಖ ಅನ್ನೋದು ಈಗ ಎಲ್ಲಾನ ಹೆಂಗೆ ನೋಡು, ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರು ಶಂಖ ಅನ್ನೋದು ಒಂದು ಆಬ್ಜೆಕ್ಟ್. ನಾವು ದೇವಸ್ಥಾನಗಳ ಮೇಲೆ ಇರೋ ಕೆತ್ತಿರೋ ಇದ್ರಲ್ಲಾಗ್ಬೋದು, ಪ್ರತಿ ರೀಸನ್ಗೂ ಶಂಖ ಇದೆ. ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು, ಶಂಖ ಊದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್, ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ. ಸೊ ಆ ಮೈಥಾಲಜಿ ಕತೆ ನಾವು ಬ್ರಹ್ಮಂದ್ ಏನ್ ತಗೋತಾ ಇದ್ವಲ್ಲ, ಅದ್ರ ಅಲ್ಲೊಂದು ತುಂಬಾ ಮೇಜರ್ ಪಾಯಿಂಟ್ ಇದೆ. ಆ ರೀಸನ್ಗೆ ಆ ಶಂಖ ಯೂಸ್ ಮಾಡ್ತಾ ಇದ್ದೀವಿ ಸರ್. ಖುಷಿ ಪಡ್ತಾರೆ ಅನ್ಸುತ್ತೆ ಸರ್ ಮೋಸ್ಟ್ಲಿ. ಅಲ್ಲ, ಇಷ್ಟ ಆಗುತ್ತೆ ಆ ಥರದವ್ರಿಗೆ. ಒಂದ್ 4 ಜನ ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಹಂಗಾಗಿ. ಇಲ್ಲ ಸರ್, ಅಂದ್ರೆ ಆ ವರ್ಕ್ ನಾವ್ ಹೆಂಗ್ ಮಾಡಿರೋದು ಅಂದ್ರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದೀವಿ. ಒಂದೊಂದ್ ಶಾರ್ಟ್ ಅಲ್ಲಿ CG ಚಿರತೆನೂ ಇದೆ. ಇನ್ ಕೆಲವು ಒಂದೊಂದ್ ಶಾರ್ಟ್ಸ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವು ಅದನ್ನ ನಮ್ಮೂರ್ ನೇಟಿವಿಟಿಗೆ ಬ್ಯಾಕ್ ಗ್ರೌಂಡ್ ಗಳು ಚೇಂಜ್ ಮಾಡಿ ಅದನ್ನ CG ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿದೀವಿ ಸರ್. ಇವರೆಗೂ ಅಂತಹ ಪಾತ್ರ ಮಾಡಿರಲಿಲ್ಲ. ಒಬ್ಬ ಮುಸಲ್ಮಾನ ದಬರೇಸ್ ಅಂತಾರೆ, ನವಿಲ್ ಗರಿ ಇಟ್ಕೊಂಡು ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು, ಈ ಥರದ ಒಂದು ಪಾತ್ರ. ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತಹ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಖುಷಿಯಾಗಿದ್ದು, ಸ್ನೇಹಿತ ನಿರ್ಮಾಪಕರು, ಸಿನಿಮಾ ಅನ್ನೋದು ನಮ್ಮ ರಂಗತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು. ನಮ್ಮ ರಂಗತಂಡ, ನಾನು ಯಾವುದೋ ನಾಟಕದ ಶೋಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು. ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಒಂದು ಶಾರ್ಟ್ಸ್ ಎಲ್ಲ ತಗೊಳಕ್ ಎಲ್ಲರೂ ಹೊರಟೋಗಿದ್ರು. ನಾನು ಅಲ್ಲೇ ಮರದ ಕೆಳಗೆ ಕೂತಿದ್ದೆ. ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ, ಧೂಪ ಹಾಕ್ಸಕ್ಕೆಲ್ಲ ಬಂದು ದುಡ್ಡು ಕೊಟ್ಬಿಟ್ಟೋದ್ರು. ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರವಾಗಿದ್ದೀನಿ, ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ. ಇದನ್ನ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಟೈಮ್ ಟ್ರಾವೆಲ್ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನೂ ಉಪಯೋಗಿಸಿದೆ. ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೇ ಒಂದು ದೊಡ್ಡ USP ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಒಂದು ಟೈಮ್ ಟ್ರಾವೆಲ್ಲು ಈ ಥರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ. ಇದು ಅರ್ಥ ಆಯ್ತಾ, ಹಿಂಗ್ ಮಾಡಿದೀವಿ, ಗೊತ್ತಾಯ್ತಾ ನಿಮ್ಗೆ ಅಂತ. ಅದು ಯಾವುದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರಿಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಕಥೆಲಾಗಿದೆ ಅಂತ ಅನ್ಸುತ್ತೆ. ಒಂದು ಮೊಮ್ಮಗು, ಒಂದು ಅಜ್ಜಿ. ಇವಾಗ ಇರೋ ಮೊಮ್ಮಕ್ಕಳೆಲ್ಲ ಹೇಗೆ ಅಂದ್ರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತಾರೆ. ಅಜ್ಜಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ. ಅವಾಗ ಅಜ್ಜಿಗೆ ಕೂಡ ಅರ್ಥ ಆಗ್ಬೇಕಿದು, ಮೊಮ್ಮಗೂ ಕೂಡ ಅರ್ಥ ಆಗ್ಬೇಕು. ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ, ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕತೆ ಏನು ಅನ್ನೋದು. ಅಂದರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ರುಗಳಿಗೆ ಇದು ಹೇಗಾಗುತ್ತೆ ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅಂದ್ಕೊಂಡು ಇದನ್ನು ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ. ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ, ನೀವು ಇದನ್ನು ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶಾಲಿವಾಹನ ಶಕೆ ಹೆಸರಲ್ಲೇ ಇದೆ, ಒಂದು ಯುನೀಕ್ನೆಸ್ ಇದೆ, ಒಂದು ಕ್ರಿಯೇಟಿವಿಟಿ ಇದೆ ಅಂತಲೇ ಹೇಳ್ಬೋದು ಆ ಹೆಸರಿಂದಾನೆ. ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು. ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ, ಇದು ಒಂದು ತುಂಬ ಯುನೀಕ್ ಆಗಿರೋ ಕತೆ. ಒಂದು ಇಮ್ಯಾಜಿನೇಷನ್ನ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ತಿರ ಆಗುವಂಥ ಕತೆ. ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಅದೆಲ್ಲನೂ ನಾವು ವೆಸ್ಟಲ್ಲಿ ನೋಡಿರ್ತೀವಿ, ಇಂಗ್ಲೀಷ್ ಸಿನಿಮಾಸಲ್ಲಿ ನೋಡಿರ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕು. ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು. ಥ್ಯಾಂಕ್ ಯು ಗಿರೀಶ್ ಅವರೇ, ನನ್ನ ಚೂಸ್ ಮಾಡಿದ್ದಕ್ಕೆ ಸಿನಿಮಾಗೆ. ಮತ್ತು ಯಾವಾಗಲೂ ನಾವು ಅನ್ಕೊತಿರ್ತೀವಿ ನಮ್ಮ ಲೈಫಲ್ಲಿ ಒಂದು ಅಂದರೆ ಲೈಕ್ ಏನೋ ಒಂದು ಘಟನೆ ಆಗಿರುತ್ತೆ, ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಅದನ್ನು ಇನ್ನೂ ಬೆಟರ್ ಆಗಿರ್ಬೋದಿತ್ತೇನೋ, ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗಲೂ ಯೋಚನೆ ಮಾಡ್ತೀರಿ. ಆ ಥರ ಯೋಚನೆ ಮಾಡ್ತಿರೋರು ಯಾರೂ ಇಲ್ಲ. ಸೊ ಆ ಥರ ಒಂದು ನಿಮಗೆ ಚಾನ್ಸ್ ಸಿಕ್ಕಿದಾಗ, ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವನು ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತಾನೆ, ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡವಟ್ಟಾಗುತ್ತಾ ಅನ್ನೋದೇ ಈ ಕಥೆ.
ಈ ಕಥೆನಲ್ಲಿ ಎಲ್ಲಾನು ಇದೆ. ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿಯೊಂದು ಇದೆ. ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ, ಒಂದು ಕ್ಯೂಟಾಗಿ ಮುದ್ದಾಗಿ ಪೆದ್ದಾಗಿರುವಂಥ ಹುಡುಗಿ. ಸೊ ಕಾಲೇಜ್ಗೆ ಹೋಗೋ ಹುಡುಗಿದು ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ನಲ್ಲಿ, ಅದು ರಿಪೀಟ್ ಆದರೆ ಏನೆಲ್ಲ ಆಗತ್ತೆ, ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡ್ಬೇಕು. ಸೊ ತುಂಬಾ ಜನ ಈ ತರ ಹೊಸ ತಂಡಗಳಿಗೂ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಒಂದಷ್ಟು ದೊಡ್ಡ ದೊಡ್ಡ ಬೇರೆ ಸಿನಿಮಾಗಳನ್ನು ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಶಾಲಿವಾಹನ ಶಕೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ರೆ ಆ ಪ್ಲಾನ್ ಆಗಿದೆ, ಸ್ವಲ್ಪ ಬೇರೆ ತರ ಮಜಾ ಇದೆ. ಅಂದ್ರೆ ಸೆಕೆಂಡ್ ಲಾಕ್ ಡೌನ್ ಟೈಮಲ್ಲಿ ಅವ್ರು ಫಸ್ಟ್ ಸ್ಟೋರಿ ಕೇಳಿದ್ದು. ಅದಾದ್ಮೇಲೆ ನಾವು ಫಿಲಮ್ ಸ್ಟಾರ್ಟ್ ಮಾಡೋ ಗ್ಯಾಪ್ ವರ್ಗು ಆಲ್ಮೋಸ್ಟ್ 1 year ಕಂಟಿನ್ಯೂಸ್ ಆಗಿ ಸಿಕ್ಕಿದಾಗೆಲ್ಲ ಬರೀ ಶಾರ್ಟ್ ಡಿಸ್ಕಷನ್ಗಳೇ ನಡೀತಾ ಇತ್ತು. ಸೊ ಹಂಗಾಗಿ ಆಮೇಲೆ ಓವರ್ ಆಲ್ ಇವತ್ತೇನು ನೋಡ್ತಾ ಇದೀವಲ್ಲ ನಾವು ಫಿಲಮ್, ಆ 2 hour 12 ನಿಮಿಷ ಸಿನಿಮಾಲಿಂತ ಒಂದು 20 ದಿನ ಕಂಟಿನ್ಯೂಸ್ ಆಗಿ ಒಂದೇ ಹಳ್ಳಿಲಿ ಮಾಡ್ಕೊಂಡ್ ಬಂದಿರೋದು. ಸೊ 20 days ಕಂಪ್ಲೀಟ್ ಬಾವಿ ಒಳಗಡೆ ಶಾರ್ಟ್ಸ್ ಇಡೋ ಚಾಲೆಂಜಸ್ ಆಗ್ಬೋದು, ಆ ಥರದ್ದನ್ನೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಸಿನಿಮಾದಲ್ಲಿ.